ನಿನ್ನೆ ಪ್ರೀತಿಸುವೆ ಭಾಗ 38. ಕೋಮದಲ್ಲಿದ್ದ ಕಾವ್ಯ ಎದ್ದೇಳಲು ಪ್ರಯತ್ನ ಮಾಡುವುದನ್ನು ನೋಡಿದ ಸಿಸ್ಟರ್ ಕೂಡಲೇ ಡಾಕ್ಟರನ್ನು ಕರೆತಂದಳು. ಡಾಕ್ಟರ್ ಬಂದು ಕಾವ್ಯಳನ್ನು ಪರಿಶೀಲಿಸಿದ್ದರು. ಕಾವ್ಯಳ ಆರೋಗ್ಯದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದ ಡಾಕ್ಟರ್, ಸಿಸ್ಟರ್, ಇವರನ್ನು ನೋಡಕ್ಕೆ ಯಾರಾದ್ರೂ ಬಂದಿದ್ರಾ? ಹಾ ಡಾಕ್ಟರ್, ಪೇಷಂಟ್ ನಾದಿನಿ ಬಂದಿದ್ರು. ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡಿ ಬರಕ್ಕೆ ಹೇಳಿ. ಇಷ್ಟು ದಿನ ಯಾವುದಕ್ಕೂ ರೆಸ್ಪಾಂಡ್ ಮಾಡದೆ ಇವರು ಇವತ್ತು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರನ್ನು ನೋಡಕ್ಕೆ ಬಂದಿರುವ ಆ ಲೇಡಿಯಿಂದಲೇ ಸಾಧ್ಯವಾಗಿರ್ಬೋದು. ಅವ್ರು ಇವ್ರ ಜೊತೆ ಇದ್ದಾರೆ, ಇವ್ರು ಖಂಡಿತವಾಗ್ಲೂ ಬೇಗನೆ ಗುಣಮುಖರಾಗ್ತಾರೆ. ಕೈ ಮೂವ್ಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಇದು ರಿಕವರಿ ಆಗೋದಕ್ಕೆ ಒಳ್ಳೆ ಸೈನ್. ಕೂಡಲೇ ಇವ್ರ ನಾದಿನಿಗೆ ಕಾಲ್ ಮಾಡಿ ಬರಕ್ಕೆ ಹೇಳಿ. ಡಾಕ್ಟರ್, ಅವ್ರ ನಂಬರ್ ಇಲ್ಲ, ಅಜಯ್ ಅವ್ರ ನಂಬರ್ ಇದೆ. ಓಕೆ, ಹಾಗಾದ್ರೆ ಕಾಲ್ ಮಾಡಿ ವಿಷಯ ತಿಳಿಸಿ. ಓಕೆ ಡಾಕ್ಟರ್ ಅಂತ ಹೇಳಿದ ಸಿಸ್ಟರ್ ಅಜಯನಿಗೆ ಕಾಲ್ ಮಾಡಿದರು. ಹಲೋ ಅಜಯ್ ಅವರೇ, ನಾನು ಹಾಸ್ಪಿಟಲಿಂದ ಸಿಸ್ಟರ್ ಕಾಲ್ ಮಾಡ್ತಾ ಇರೋದು. ಹೇಳಿ ಸಿಸ್ಟರ್, ಏನ್ ವಿಷಯ? ಏನಾದ್ರೂ ಎಮರ್ಜೆನ್ಸಿ ಇದೆಯಾ? ಹಾ, ನಿಮ್ಮ ಅತ್ತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತು ನಿಮ್ಮ ವೈಫ್ ಬಂದಿದ್ರು. ಅವ್ರು ಬಂದು ಹೋಗಿ ಆದ್ಮೇಲೆ ಈ ಮೆರಕಲ್ ಆಗಿರೋದು. ನಿಮ್ಮ ವೈಫ್ ಪೇಷಂಟ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಕೋಮದಿಂದ ಬೇಗನೆ ಹೊರ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ವಿಷಯನ ನೀವು ನಿಮ್ಮ ವೈಫ್ಗೆ ತಿಳಿಸಿ ಅವ್ರು ಜಾಸ್ತಿ ಪೇಷಂಟ್ ಜೊತೆ ಇರುವ ಹಾಗೆ ನೋಡ್ಕೊಳ್ಳಿ. ಈ ವಿಷಯನ ಹೇಳೋಣ ಅಂತ ಕಾಲ್ ಮಾಡಿದೆ. ಸರಿ, ನಾನು ಕಾಲ್ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ಸಿಸ್ಟರ್ ಹೇಳಿದ ವಿಷಯ ಕೇಳಿ ಅಜಯನಿಗೆ ತುಂಬಾನೇ ಖುಷಿಯಾಯಿತು. ಇಷ್ಟು ದಿನದ ಮೇಲೆ ಒಂದು ಒಳ್ಳೆಯ ನ್ಯೂಸ್ ಆದ್ರೂ ಸಿಕ್ತು. ಛಾಯಾ ನಮ್ಮನೆ ಅದೃಷ್ಟ ಲಕ್ಷ್ಮಿ. ಅವಳು ಹಾಸ್ಪಿಟಲ್ಗೆ ಹೋಗಿ ಆದ್ಮೇಲೆ ಅತ್ತಿಗೆ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾನೇ ಖುಷಿ ಪಡ್ಕೊಳ್ತಾಳೆ. ಮನೆಗೆ ಹೋಗಿ ಆದ್ಮೇಲೆ ಅವಳಿಗೆ ಈ ವಿಷಯ ತಿಳಿಸ್ಬೇಕು ಅಂತ ಅಂದುಕೊಂಡ ಅವನು ತನ್ನ ಕೆಲಸದಲ್ಲಿ ತೊಡಗಿದನು. ಛಾಯಾ ಮೆಂಟಲ್ ಹಾಸ್ಪಿಟಲ್ ಇಂದ ಹೋಗಿ ಆದ್ಮೇಲೆ ರಾಘವ್ ಕಾವ್ಯಳನ್ನು ನೆನೆದು ತುಂಬಾನೇ ಖುಷಿ ಪಡತೊಡಗಿದನು. ನನ್ ಕಾವ್ಯ ಬದುಕಿದ್ದಾಳೆ, ನನ್ಗೆ ಇನ್ನೇನ್ ಬೇಕು? ಸಾವನ್ನೇ ಗೆದ್ದಿದ್ದಾಳೆ ಅಂದ್ರೆ ಅವಳು ಕೋಮದಿಂದ ಹೊರ ಬಂದೇ ಬರ್ತಾಳೆ. ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೇ ಹೋಗ್ತಾಳೆ. ನನ್ನ ಕಾವ್ಯ ನನಗೋಸ್ಕರ ಬರ್ತಾಳೆ ಅಂತ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಖುಷಿ ಪಡತೊಡಗಿದನು. ಅವನು ಖುಷಿ ಪಡುವುದನ್ನು ನೋಡಿದ ಡಾಕ್ಟರ್ ರೋಹನ್ ಅವನ ಹತ್ತಿರ ಬಂದು, ಏನ್ ಸಾಹೇಬ್ರು ತುಂಬಾನೇ ಖುಷಿಯಲ್ಲಿರೋ ಹಾಗಿದೆ, ಏನಾದರೂ ಲಾಟ್ರಿ ಹೊಡಿತಾ? ನನ್ನ ಕಾವ್ಯ ಬದುಕಿದ್ದಾಳೆ, ಅವಳು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೇ ಹೋಗ್ತಾಳೆ. ನಿಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ತಾಳೆ, ನೋಡ್ತಾ ಇರಿ. ನೀನು ಸರಿ ಹೋದ್ರೆ ಅಲ್ವಾ ಅವಳು ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೋದು. ನಿನಗೆ ಪೂರ್ತಿಗೆ ಹುಚ್ಚಿಡಿಸ್ಬಿಟ್ರೆ ಅವಳೇನು ಯಾರಿಂದಲೂ ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗೋಕ್ಕಾಗಲ್ಲ. ಏನ್ ನಿನ್ನ ಮಾತಿನ ಅರ್ಥ? ನಾನು ಸರಿಯಾಗಿ ಇದ್ದೀನಲ್ವಾ? ಹಾ, ಸ್ವಲ್ಪ ವೀಕ್ನೆಸ್ ಇದೆ, ತಲೆ ಸ್ವಲ್ಪ ಭಾರವಾಗಿ ನೆನಪಿನ ಶಕ್ತಿ ಸ್ವಲ್ಪ ಹೋಗ್ತಾ ಇರೋ ಹಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ಇಲ್ಲಿಗೆ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನು ಸರಿ ಹೋಗ್ತೀಯ ಅಂತ ಯಾರು ಹೇಳಿದ್ರು? ನೀನೇ ಇವಾಗ ಹೇಳಿದೆ ಅಲ್ವಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದು. ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ, ನೋಡ್ತಾ ಇರು. ನಿನಗೆ ಹುಚ್ಚು ಜಾಸ್ತಿ ಆಗೋಕ್ಕೆ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಇನ್ನು 1 ವಾರದ ಒಳಗೆ ನೀನು ಪೂರ್ತಿಯಾಗಿ ಹುಚ್ಚು ಆಗ್ಬಿಡ್ತೀಯ. ನಿನಗೆ ನಿನ್ನವರಂತ ಯಾರು ಅಂತಾನೆ ಗೊತ್ತಾಗಲ್ಲ. ಮನೆಗೆ ಹೋಗೋ ಆಸೆ ನಿನ್ನ ತಲೆಯಿಂದ ತೆಗೆದು ಹಾಕ್ಬಿಡು. ಇನ್ಮೇಲೆ ಏನಿದ್ರು ಈ ಹುಚ್ಚರ ಆಸ್ಪತ್ರೆ ನಿನ್ನ ಮನೆ, ಗೊತ್ತಾಯ್ತಾ? ಏನೋ ಹೇಳ್ತಾ ಇದೀಯ ನೀನು? ನೀನು ಮನುಷ್ಯನೆಲ್ಲ ರಾಕ್ಷಸನ? ಡಾಕ್ಟರ್ ದೇವರಿಗೆ ಸಮ ಅಂತಾರೆ, ಆದರೆ ನೀನು ದೆವ್ವಕ್ಕೆ ಸಮ ಕಣೋ. ನನಗೆ ಈ ಥರ ಟಾರ್ಚರ್ ಕೊಟ್ಟರೆ ನಿನಗೆ ಏನು ಸಿಗುತ್ತೆ? ನಾನು ನಿನಗೆ ಏನು ಮಾಡಿದ್ದೀನಿ ಅಂತ ನನ್ನ ಜೀವನನ ಹಾಳು ಮಾಡ್ತಾ ಇದ್ಯಾ? ದುಡ್ಡಿಗೋಸ್ಕರ ಮಾಡ್ತಾ ಇದ್ಯಾ? ಹೇಳು, ನಿನ್ಗೇನು ಬೇಕು ಹೇಳು, ಅದನ್ನೆಲ್ಲ ನಾನು ಕೊಡ್ತೀನಿ. ಆದರೆ ನನ್ನನ್ನು ಇಲ್ಲಿಂದ ಬಿಟ್ಬಿಡು. ನಾನು ನನ್ನ ಕಾವ್ಯಳ ಹತ್ತಿರ ಹೋಗ್ಬೇಕು. ನೀನು ದಮ್ಮಯ್ಯ ಅಂತೀನಿ, ನನ್ನನ್ನು ಬಿಟ್ಬಿಡು ಪ್ಲೀಸ್ ಅಂತ ಅಂಗಲಾಚಿದನು. ಅವನ ಅಂಗಲಾಚುವುದನ್ನು ನೋಡಿದ ಡಾಕ್ಟರ್ ರೋಹನ್ ನಗುತ್ತಾ, ನೀನು ನನಗೆ ಏನೂ ಮಾಡಿಲ್ಲ,
ಹಾಂ, ದುಡ್ಡಿಗೋಸ್ಕರ ಮಾಡ್ತಾ ಇರೋದು ನಿಜ. ರಮಣ್ ರೆಡ್ಡಿ ನನಗೆ ಗೊತ್ತಿರಬೇಕಲ್ವಾ, ಅವನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಅವನು ನನಗೆ ದುಡ್ಡು ಕೊಡ್ತಾ ಇದ್ದಾನೆ, ನಾನು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ದುಡ್ಡು ಕೊಟ್ಟರೆ ಒಂದ್ಸಲ ಕೊಡ್ಬೋದು, ಆದರೆ ನಿನ್ನನ್ನು ಜೀವನ ಪೂರ್ತಿ ಇಲ್ಲಿ ಇರಿಸಿದ್ರೆ ಅವನು ನನಗೆ ಬೇಕಾದಾಗಲೆಲ್ಲ ದುಡ್ಡು ಕೊಡ್ತಾನೆ. ನೀನು ಸ್ವಲ್ಪ ಹೊತ್ತು ಆರಾಮ್ ಮಾಡು, ಇಲ್ಲಾಂದ್ರೆ ನಾಳೆಯಿಂದ ನಿನಗೆ ಅದು ಕೂಡ ಸಿಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ರೆಡ್ಡಿಯ ಹೆಸರು ಕೇಳುತ್ತಲೇ ರಾಘವ್ ತನ್ನ ತಲೆಯನ್ನು ಕೈಯಿಂದ ಒತ್ತಿ ಹಿಡಿದು, ರೆಡ್ಡಿ, ನೀನು ಲೈಟಾಗಿ ತಗೊಂಡು ನಾನು ತಪ್ಪು ಮಾಡಿಬಿಟ್ಟೆ ಕಣೋ. ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ರೆ ನನಗೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಯ್ಯೋ ದೇವ್ರೆ, ನಾನೇನು ಮಾಡಲಿ? ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗಲಿ? ಅಲ್ಲಿ ನನ್ನ ಮನೆ ಹೊತ್ಕೊಂಡು ಇರ್ತಾ ಇದ್ದೆ. ಆ ಛಾಯೆ ನನ್ನ ಮನೆ ಮಂದಿನ ಸರ್ವನಾಶ ಮಾಡ್ತಾಳೆ. ಎಲ್ಲ ಗೊತ್ತಿದ್ದು ಯಾರಿಗೂ ಹೇಳದ ಪರಿಸ್ಥಿತಿಯಲ್ಲಿದ್ದೀನಿ. ನನಗೆ ನನ್ನ ಮನೆಯವ್ರು ಬೇಕು, ನಾನು ಮನೆಗೆ ಹೋಗಬೇಕು ಅಂತ ಜೋರಾಗಿ ಅಳತೊಡಗಿದನು. ಕೆಲಸ ಮುಗಿಸಿಕೊಂಡು ಸಾಯಂಕಾಲ ಮನೆಗೆ ಬಂದ ಅಜಯ್ ತುಂಬಾ ಖುಷಿಯಲ್ಲಿದ್ದನು. ಛಾಯಳ ಹತ್ತಿರ ಬಂದು ಅವಳನ್ನು ತಪ್ಪಿಕೊಂಡು, ನಿನ್ನನ್ನು ಮದುವೆಗೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಛಾಯಾ. ನೀನು ಈ ಮನೆಯ ಅದೃಷ್ಟ ದೇವತೆ. ನೀನು ಈ ಮನೆಗೆ ಕಾಲಿಟ್ಟಿದ್ದು ಎಲ್ಲ ಸರಿ ಹೋಗ್ತಿರೋ ಆಗಿದೆ. ನೀನು ಹಾಸ್ಪಿಟಲಿಂದ ಬಂದಾದ ಮೇಲೆ ಸಿಸ್ಟರ್ ನನಗೆ ಕಾಲ್ ಮಾಡಿದ್ರು. ಅಜಯನ ಮಾತು ಕೇಳಿಸಿದ ಅವಳಿಗೆ ಭಯದಿಂದಲೇ, ಸಿಸ್ಟರ್ ಏನು ಹೇಳಿದ್ರಿ? ನೀನು ಅಲ್ಲಿಂದ ಬಂದಾದ್ಮೇಲೆ ಅತ್ತಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತೆ. ಅತ್ತಿಗೆ ಕೈ ಮೂವ್ಮೆಂಟ್ ಮಾಡ್ತಾ ಇದ್ದಾರಂತೆ. ನೀನು ಸ್ವಲ್ಪ ದಿನ ಅತ್ತಿಗೆ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಬೇಗನೆ ಹುಷಾರಾಗಬಹುದು ಅಂತ ಡಾಕ್ಟರ್ ಹೇಳಿದ್ರಂತೆ. ನೀನು ನಾಳೆಯಿಂದ ಸ್ವಲ್ಪ ಬೇಗ ಹಾಸ್ಪಿಟಲ್ಗೆ ಹೋಗು. ಅತ್ತಿಗೆ ಜೊತೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡುವ, ಆಯ್ತಾ? ಆಯ್ತು ರೀ, ನನ್ನಿಂದ ಒಬ್ಬರು ಗುಣಮುಖ ಆಗ್ತಾರಂದ್ರೆ ನಾನು ನಾಳೆಯಿಂದ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ. ಹೇಗೆ ಛಾಯಾ, ಅಣ್ಣನನ್ನು ನೋಡೋಕ್ಕೆ ಹೋಗಿದ್ಯಾ? ಅವನು ಹೇಗಿದ್ದಾನೆ? ಹ್ಞೂ ರೀ, ಹೋಗಿದೆ. ನಿಮ್ಮ ಅಣ್ಣನ ಹೆಲ್ತ್ ಕಂಡೀಷನ್ ಸ್ವಲ್ಪ ಸರಿ ಇಲ್ಲ ರೀ. ಅವ್ರಿಗೆ ಮಾನಸಿಕ ಕಾಯಿಲೆ ಜಾಸ್ತಿ ಆಗಿರೋ ಥರ ಇದೆ. ನಾನು ಅವ್ರ ಜೊತೆ ಮಾತನಾಡೋಕ್ಕೆ ಹೋಗಿದ್ದಕ್ಕೆ ನನ್ನ ಕುತ್ತಿಗೆ ಹಿಡಿಯೋಕ್ಕೆ ಬಂದಿದ್ದರು. ಡಾಕ್ಟರ್ ಕರೆಕ್ಟ್ ಟೈಮ್ಗೆ ಬಂದಿದ್ದರಿಂದ ನಾನು ಬಚಾವಾದೆ. ಇಲ್ಲಾಂದರೆ ನಿಮ್ಮ ಅಣ್ಣ ನನ್ನನ್ನು ಸಾಯಿಸ್ತಾ ಇದ್ರು. ಏನು ಹೇಳ್ತಾ ಇದೆಯಾ ಛಾಯಾ? ಅಣ್ಣ ಆ ರೀತಿ ಮಾಡಿದ್ನ? ಅಣ್ಣನಿಗೆ ನಿಜವಾಗ್ಲೂ ಮತ್ತೆ ಹುಚ್ಚು ಜಾಸ್ತಿ ಆಯ್ತಾ? ಅಂದರೆ ನಿಮ್ಮ ಅಣ್ಣನಿಗೆ ಇದಕ್ಕಿಂತ ಮೊದಲು ಮಾನಸಿಕ ಕಾಯಿಲೆ ಇತ್ತಾ ಅಂತ ಅಂದು ಏನು ಗೊತ್ತಿಲ್ಲದವಳ ಥರ ನಟಿಸಿದಳು. ಆಗ ಅಜಯ್ ಅವಳಿಗೆ ಹಿಂದೆ ನಡೆದಿದ್ದ ಘಟನೆಯನ್ನು ವಿವರಿಸತೊಡಗಿದನು. ಅದು ಅವಳದು ಹಿಂದೆ ಬಿದ್ದಿದ್ದ, ಅವಳನ್ನೇ ತುಂಬ ಪ್ರೀತಿಸ್ತಿದ್ದ. ಆದರೆ ಅವಳು ನಮ್ಮ ಅಣ್ಣನನ್ನು ಬಿಟ್ಟು ಶ್ರೀಮಂತ ಹುಡುಗನನ್ನು ಮದುವೆ ಆದ್ಲು. ಹಾಗಾಗಿ ಅವನ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ. ಅವನನ್ನು ಶಶಾಂಕ್ ಕಂಡು ಮನೆ ಕರೆದುಕೊಂಡು ಬಂದಿದ್ದ. ಅವನಿಗೆ ನಾವು ಯಾರು ನೆನಪಿಗೆ ಬರಲೇ ಇಲ್ಲ. ಮತ್ತೆ ಟ್ರೀಟ್ಮೆಂಟ್ ಕೊಡಿಸಿ ಅವನು ಮೊದಲಿನ ಥರ ಆದ. ನಾನೇನಾದರೂ ಅಣ್ಣನ ಜಾಗದಲ್ಲಿ ಇದ್ದಿದ್ರೆ ಅವಳು ಕಪಾಳಕ್ಕೆ 2 ಬಾರಿಸಿ ಅವಳನ್ನು ಎಳೆದುಕೊಂಡು ಬಂದು ಮದುವೆ ಆಗ್ತಾ ಇದ್ದೆ. ಅಣ್ಣ ಪಾಪದವನು, ಅದಕ್ಕೆ ಅವಳು ಅಣ್ಣನ ಜೀವನದಲ್ಲಿ ಆಟ ಆಡಿಬಿಟ್ಲು. ಅವಳೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಅವಳ ವಿಷಯ ಈಗ ಯಾಕೆ? ಅವಳನ್ನು ನೆನಪಿಸ್ಕೊಂಡ್ರೆ ಮೈಡಿ ಪರಿಚಿತ ಥರ ಆಗುತ್ತೆ. ನೀನು ಅವಳ ವಿಷಯ ಬಿಡು, ಅಣ್ಣ ಅತ್ತಿಗೆ ಕಡೆ ಗಮನ ಕೊಡು. ಆಯ್ತು ರೀ ಅಂತ ಹೇಳಿ ಅವಳು ಅಜಯನ ಮಾತನ್ನು ಕೇಳಿ ಭಯಪಡತೊಡಗಿದಳು. ಹಿಂಗೇನಾದ್ರೂ ನಾನೇ ಇವನ ಅಣ್ಣನ ಲೈಫನ್ನು ಹಾಳು ಮಾಡಿದವಳು ಅಂತ ಗೊತ್ತಾದ್ರೆ ನಾನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವನಿಗೆ ನನ್ನ ವಿಷಯ ಗೊತ್ತಾಗದ ಹಾಗೆ ನೋಡ್ಕೊಳ್ಬೇಕು. ನಾಳೆಯಿಂದ ಬೇರೆ ಆ ಮೂದವಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ನನ್ನ ಕರ್ಮ ಇದೆಲ್ಲ ನನಗೆ ಬೇಕಿತ್ತಾ? ಅವಳು ಆದಷ್ಟು ಬೇಗ ಸಾಯಲಿ ಅಂತ ಅವಳು ತಲೆ ಕೆಡಿಸಿ ಬಂದರೆ ಅವಳು ಹುಷಾರಾಗ್ತಾ ಇದ್ದಾಳೆ ಅಂತ ಇವರು ಹೇಳ್ತಾ ಇದ್ದಾರೆ. ಏನು ಮಾಡೋದು ಏನು ಬಿಡೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಅಜಯ್ನಿಗೆ ಕಾಫಿ ಮಾಡಲು ಹೋದಳು. ಕಾಫಿ ಕುಡಿಯುತ್ತಿದ್ದ ಅಜಯ್ ಛಾಯಳನ್ನು ಕರೆದು, ಛಾಯಾ,
ನಾಳೆ ನಾನೇ ಅಣ್ಣನ ಹಾಸ್ಪಿಟಲ್ಗೆ ಹೋಗ್ತೀನಿ, ಏನಂತೀಯ? ಬೇಡ ರೀ, ನೀವೇಕೆ ಕೆಲಸಕ್ಕೆ ರಜೆ ಹಾಕಿ ಹೋಗ್ತೀರಾ? ನಾನು ಇದ್ದೀನಲ್ವ, ನಾನೇ ಹೋಗ್ತೀನಿ. ಹಾಗಲ್ಲ ಕಣೆ, ನಾನು ಹೋದರೆ ಅಣ್ಣ ನನ್ನನ್ನು ಗುರುತು ಹಿಡಿಬೋದಲ್ವಾ? ನಾನು ಸ್ವಲ್ಪ ಅವನ ಜೊತೆ ಮಾತಾಡಿಸ್ಕೊಂಡು ಬರ್ತೀನಿ. ಅವ್ರಿಗೆ ಯಾರೂ ನೆನಪಿಲ್ಲ ಅಂತ ಡಾಕ್ಟರ್ ಹೇಳಿದರು. ಯಾರಾದರೂ ಹತ್ತಿರ ಹೋದ್ರೆ ಅವ್ರು ತುಂಬ ವೈಲೆಂಟ್ ಆಗ್ತಾರಂತೆ. ಅವ್ರನ್ನ ನೋಡೋಕ್ಕೆ ಡಾಕ್ಟರ್ ಯಾರಿಗೂ ಪರ್ಮಿಷನ್ ಕೊಡಲ್ಲ. ಹಾಸ್ಪಿಟಲಲ್ಲಿ ತುಂಬ ಜನಕ್ಕೆ ಹೊಡೆದಿದ್ದಾರಂತೆ. ನೀವು ಹೋಗಿ ಏನು ಮಾಡ್ತೀರಾ? ಸ್ವಲ್ಪ ದಿನ ಕಳೀಲಿ, ಆಮೇಲೆ ಅವರು ಸ್ವಲ್ಪ ಸರಿ ಹೋಗ್ಬೋದು. ಆಗ ನೀವು ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೇನ್ರಿ? ನಾನು ಅಷ್ಟು ಹೇಳಿದ್ರು ಕೂಡ ಅಣ್ಣನನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ ಅಂತ ಮೊಸಳೆ ಕಣ್ಣೀರು ಹಾಕತೊಡಗಿದಳು. ಆಗ ಅವನಿಗೆ ಬೇಸರವಾಗಿ, ನಂಬಿಕೆ ಪ್ರಶ್ನೆ ಅಲ್ಲ, ನಾನೊಂದ್ಸಲ ಹೋದ್ರೆ ಅವನು ನನ್ನನ್ನು ಗುರುತು ಹಿಡಬಹುದು ಅಂತ ಹೇಳಿದ ಅಷ್ಟೆ. ನೀನು ಅಳ್ಬೇಡ, ನಾನು ಹೋಗಲ್ಲ. ನೀನು ಹೇಳಿದ ಹಾಗೇನೆ ಮಾಡ್ತೀನಿ. ಸ್ವಲ್ಪ ದಿನ ಬಿಟ್ಟು ಆಮೇಲೆ ಹೋಗ್ತೀನಿ, ಸರಿನಾ? ಈ ಮನೆ ಅದೃಷ್ಟ ದೇವತೆ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರ್ಬೋದು ಅಂತ ಹೇಳಿದಾಗ ಅವಳು ಕಣ್ಣೀರು ಒರೆಸಿ, ಕೊನೆಗೂ ನನ್ನ ಮಾತು ಕೇಳಿಬಿಟ್ಟೆ, ಇಲ್ಲಾಂದ್ರೆ ತುಂಬ ತೊಂದರೆ ಆಗ್ತಾ ಇತ್ತು. ಈ ಮೊಸಳೆ ಕಣ್ಣೀರಿಗೆ ಎಷ್ಟೊಂದು ತಾಕತ್ತಿದೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಇದೇ ರೀತಿ ದಿನಾಲು ಕಣ್ಣೀರು ಹಾಕಿದ್ರೆ ಇವನು ನನ್ನ ಮಾತು ಕೇಳ್ತಾನೆ. ಇವನನ್ನು ಪೂರ್ತಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಯಾವ ಕೆಲಸನೂ ಆಗಲ್ಲ. ರಾಘವ್ ಹೇಗೋ ದಾರಿಯಿಂದ ಹೋಗ್ತಾನೆ, ಇನ್ನು ಆ ಕಾವ್ಯ ಅವಳನ್ನು ಹೇಗಾದ್ರೂ ಮಾಡಿ ನನ್ನ ದಾರಿಯಿಂದ ತೆಗೆದುಬಿಡ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಕತೆ ಮುಂದುವರಿಯಿತು. ರಾಘವ್ ಮತ್ತು ಕಾವ್ಯಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.